ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮಮತಾ ಪ್ರಸಾದ್ ಅಂತ ಹೇಳಿ. ಹಾಸನ ಡಿಸ್ಟಿಕ್, ಅರ್ಕಲಗೂಡು ತಾಲೂಕು, ಕೊಣನೂರು ಹೋಬಳಿ, ಎಗ್ಗತ್ತೂರು ಗ್ರಾಮ. ನಾನು ಮೂಲತಃ ವಾಸವಾಗಿರೋದು. ನಾನಿವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ, ನಾನು ಇಂಡಿಯನ್ ರೈಸರ್ಸ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋಂತಹ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದು, ಸಮೃದ್ಧ ಆಗ್ರೋ ಅನ್ನೋಂಥ ಪ್ರಾಡಕ್ಟ್ನ, ಅದರಲ್ಲಿ ಮೇಯ್ನು ಭೂ ಪ್ರೊಟೆಕ್ಟರ್ ಅನ್ನೋಂತಹ ಪ್ರಾಡಕ್ಟ್ನ ಒಂದು ಕೋಸ್ಗೆ, ಅಂದರೆ ಯಾವ ಜಾಗದಲ್ಲಿ ಅಂತ ಹೇಳಿದ್ರೆ ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ ಆದಂತಹ ಸಂಜೀವ್ ನಗರ, ಅಂದರೆ ಗದ್ಗೆ ಪಕ್ಕದಲ್ಲಿರೋಂತಹ ಸಂಜೀವ್ ನಗರ ಅನ್ನೋಂತಹ ಗ್ರಾಮದಲ್ಲಿದ್ದೀವಿ. ಅದರಲ್ಲಿ ನಾವು ಕೋಸಿಗೆ ಸಂಬಂಧಪಟ್ಟಂಗೆ ಭೂ ಪ್ರೊಟೆಕ್ಟರ್ ಅನ್ನೋಂತಹ ಪ್ರಾಡಕ್ಟ್ನ ಕೊಟ್ಟಿದ್ದೀವಿ. ಈಗ ಕೊಟ್ಟು ಒಂದು 25 ದಿನ ಆಗಿದೆ. ಕೋಸ್ಗೆ ಅವರು ಸಣ್ಣ ಗಿಡ ಇದ್ದಾಗಲೇ ಈ ಭೂ ಪ್ರೊಟೆಕ್ಟರ್ ಅನ್ನೋಂತಹ ಪ್ರಾಡಕ್ಟ್ನ ಹಾಕಿದ್ರು. ಈಗ ಇದು ತುಂಬ ಅದ್ಭುತವಾಗಿ ಬಂದಿದೆ. ಅದ್ಭುತವಾಗಿ ಬಂದಿರೋದನ್ನ ನೋಡಿ ಪಕ್ಕದ ರೈತರು ಕೂಡ ಈ ಬೆಳೆನ ನೋಡೋದಕ್ಕೆ ಅಂತ ಬಂದಿದ್ದಾರೆ. ತುಂಬ ಚೆನ್ನಾಗಿದೆ. ಅವ್ರು ಮೊದಲು ಬೆಳೀತಿದ್ದಂತಹ ಬೆಳೆಗೂ ಈ ಬೆಳೆಗೂ ತುಂಬ ಬದಲಾವಣೆ ಇದೆ ಮೇಡಮ್. ನಾನು ಇದೇ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ನನಗೂ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡಿ, ಯಾವ ಥರ ಬಳಸಬೇಕು ಅಂತ ಕೇಳೋದಕ್ಕೆ ಮಾದರಿ ರೈತರಾದಂತಹ ಪಕ್ಕದ ರೈತರನ್ನ ಒಬ್ಬರನ್ನ ಕರೆಸಿದ್ದೀವಿ. ಅವರು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯನ ಹೇಳ್ತಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಉಮೇಶ್ ಅಂತ. ಸರ್, ಈಗ ಯಾವುದಕ್ಕೋಸ್ಕರ ಈ ಜಾಗಕ್ಕೆ ನೀವು ಬಂದಿದ್ದೀರಾ ಸರ್? ನಾವು ಪೈರ್ ತಂದಿವಿ, ಮೆಣಸಿ ಹಾಕಿವಿ, ಕೋಸ್ ಹಾಕಿವಿ. ಇದರಿಂದ ಗಿಡ ಒಳ್ಳೇದು ಬಂದಿರೋದಕ್ಕೆ ನಾವು ಇವರಿಂದ ಔಷಧಿ ತಗೋಗಿ ನಮ್ಮ ಜಮೀನ್ಗೆ ಹಾಕ್ಬೇಕು, ಬೆಳಿಬೇಕು ಅನ್ನೋ ಆಸೆಯಿಂದ ನಾವು ಇಲ್ಲಿ ಬಂದು ನೋಡ್ತಾ ಇದ್ದೀವಿ. ಸರ್, ಈಗ ನೀವು ಮೊದಲು ಬೆಳೀತಿದ್ದಂತಹ ಬೆಳೆಗೂ ಈ ಬೆಳೆಗೂ ಏನ್ ವ್ಯತ್ಯಾಸ ಇದೆ ಅಂತ ನೀವು ಇಲ್ಲಿವರೆಗೂ ಬಂದಿದ್ದೀರಾ ಸರ್? ಮೊದಲು ರೋಗ ಹೊಡಿತಿತ್ತು, ಎಲ್ಲ ಹುಳ ಕೀಟ ನಾಟಗಳೆಲ್ಲ ಬತ್ತಿದ್ದು. ಈಗ ಒಳ್ಳೆ ಕೋಸು ಚೆನ್ನಾಗೈತೆ. ನಾವು ಇದನ್ನ ತಗೊಂಡೋಗಿ ನಾವು ಬಳಸ್ಬೇಕು ಅಂತ ನಮ್ಮ ಅಭಿಪ್ರಾಯದಿಂದ ನಾವು ಬಂದು ಇಲ್ಲಿ ಕೇಳ್ಕೊತಾ ಇದ್ದೀವಿ. ಒಟ್ನಲ್ಲಿ ಈ ಗಿಡ ನಿಮ್ಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಆಯ್ತು. ಖುಷಿ ಕೊಟ್ಟಾಯ್ತು. ಬೆಳೆ ಇದನ್ನ ನಿಮ್ ಭೂಮಿಗೂ ಹಾಕ್ತೀರಾ ಅಂತ ಆಯ್ತು. ಒಳ್ಳೆ ಅಭಿಪ್ರಾಯ ಇದೆ, ತುಂಬಾ ಖುಷಿ ಆಗಿದೆ. ನೀವು ಪಕ್ಕದ ರೈತರಿಗೂ ಹೇಳ್ಬೇಕು, ನೀವು ಸ್ವತಃ ಯೂಸ್ ಮಾಡ್ತೀರಾ. ಯೂಸ್ ಮಾಡಕ್ಕೆ ಬಂದು ನಾವು ನಿಮ್ಮ ನಂಬರ್ ತಗೊಂಡು ಫೋನ್ ಮಾಡಿ ಕರೆಸ್ಕೊಂಡ್ರು. ಹೌದಾ? ತುಂಬಾ ಥ್ಯಾಂಕ್ ಯು ಸರ್. ಇದೇ ರೀತಿ ನಮ್ಮ ಪ್ರಾಡಕ್ಟ್ ನ ಬಳಸಿ ಇನ್ನಷ್ಟು ರೈತರಿಗೆ ಪರಿಚಯ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀವಿ.